ఆఫీసర్లు చూద్దాం అది ఉంటే కానూరు అయితే నేను సేష్ ఫైల్ ని ఇంటికి ಎತ್ಕೊಡ್ತೀನಿ ಮುನಿಯಮ್ಮ ಇವರು 1970 ಇದೆ ನೋಡಿ ಪೆನ್ಷನ್ ಎಲಿಜಿಬಿಲಿಟಿ ಚೆಕ್ ಮಾಡಿ ಸರ್ ಪೆನ್ಷನ್ ಮಾಡಿ ಮನೆ ಹತ್ರ ತಂದು ಕೊಡ್ಬೇಕು ಸರ್ ಈ ಊರಲ್ಲಿ ಯಾರ್ಯಾರು ಸೈಟ್ ಇಲ್ವೋ ಅರ್ಜಿ ತಗೊಳ್ಳಿ ಆ 1-1.5 ಎಕರೆ ಐಡೆಂಟಿಫೈ ಮಾಡಿ ವಿಡಿಯೋರೆ ಇದೆಲ್ಲ ನೋಡಿ ನೀರು ಹೋಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಚರಂಡಿಗೆ ಇದು ಸರ್ ಅನುಭೋಗದ ಜಮೀನು ಸಾಗುವಳಿ ಮಾಡಿಕೊಡುವ ಬಗ್ಗೆ ಜಮೀನು ಅನುಭೋಗದಲ್ಲಿ ಇದುವರೆಗೂ ಸರ್ವೆ ನಂಬರ್ನ ಸಾಗುವಳಿ ಬಂದಿರುವುದಿಲ್ಲ ಆದ್ರಿಂದ ಜಮೀನಿನ ಸಾಗುವಳಿ ಅಮರ ವೀಳು ತಹಸೀಲ್ದಾರಮ್ಮ ಏನ್ ಸರ್ ಅದು ವಿಚಾರ ಏನು ಪರಿಶ್ರಮ ಸರ್ ಅದು అమ్మ ఇప్పుడు కాదు నేను మా ఎప్పుడు ఇంగ్లీష్ ఆ జమీన్ కేట్లాడుకొని ఏంది ఎంత జాగా ఎంగిడించుకుంటున్నా 2 ఎకరాలు 2 ఎన్నేళ్ళు లింక్ ఉంటావమ్మా ఆడ 45 ఏళ్ళు లింక్ ఉన్నారు ఏం స్టేటస్ ಏನಪ್ಪಾ ಮೊಬೈಲ್ ಆಪಲ್ ಚೆಕ್ ಮಾಡ್ರಿ ಅದು వాళ్ళు మాకు కావాలంటే వాళ్ళు ఏట్లాడిపోయి ఉండమ్మా ఇప్పుడు తహసీల్దార్ సార్ ఉంటారు ఆ బగురు కుమ్ కమిటీలో నేను ఉంటా ఆఫీసర్లు చూద్దాం అది ఉంటే కానూరు అయితే నేను సేష్ ఫైల్ ని ఇంటికి ఎత్తుకొచ్చి ఇస్తా ఆయన ఏం తీర్చిపడద్దు 2000 వస్తా అంత గృహలక్ష్మిలా 2,000 వస్తా అంత కదా ಪೆನ್ಷನ್ ವಸ್ತಾ ಅಂದ್ಲೇದಮ್ಮ ಎಂತ ವೈ ಮಾಡ್ಬೇಕು ಸರ್ ಇನ್ನು 57 ಅಲ್ಲಿ ಇದೆಯಾ ಅಮ್ಮ ಹಿಂಗ ಇದು ಸ್ಟಾರ್ಟ್ ಅಯ್ಯಲೇದಂತ ಸ್ಟಾರ್ಟ್ చేస్తారు ಪೆನ್ಷನ್ ಎಲ್ಲ ವಸ್ತಾ ಅಂದ್ಲೆ లేదమ్మా ఆధార్ కార్డ్ ఏమనిದೆ సార్ ಅವ್ರಿಗೆ ಜಾಸ್ತಿ ಆಗಿದೆ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ ಅವ್ರಿಗೆ 60-65 ಮೇಲೆ ಆಗಿದೆ ನೀವು ಅದೇನೋ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ಬೇಕು ನೋಟ್ ಮಾಡ್ಕೊಳ್ಳಿ అమ్మ ಅವ್ರಿಗೆ అమ్మ ఇంకొక దీని వచ్చి డాక్టర్ సర్టిఫికేట్ చేయిస్తాను పెన్షన్ వస్తుందమ్మా ಎನ್ನಾಳು ನಿಂಗು ಪೆನ್ಷನ್ ಯಾರ್ರಿ ನೋಡಿ ಒಂದು ನಿಮಿಷ ನೋಡಿ ಬರ್ತಾ ಇಲ್ವಂತೆ అమ్మ ఒక నెల పెండింగ్ ఉందంట ఆల్రెడీ వచ్చిందే చూడు నువ్వు ఒక పని చేస్తాం గొల్పలకు మా పిల్లోళ్ళు ఎవరైనా తోడుకోడు బ్యాంక్ మేనేజర్ చెప్తారు మాట్లాడిపిస్తాను ఇది మీటింగ్ అయితేనే ఈవిడ ఒక్కిత పైరా ఏ అమ్మ అంబులెన్స్ ಯಾರ್ರಿ ಡ್ರೈವರು ಬಾ ಗಂಗರಾಜನ ಇದು ಆಗಿದ ತಕ್ಷಣ ಅಮ್ಮ ಅವ್ರನ್ನ ಗೊಲ್ಲಳ್ಳಿ ಬ್ಯಾಂಕ್ ಹತ್ರ ಕರ್ಕೊಂಡು ಹೋಗೋ 4-5 ತಿಂಗಳಿಂದ ಡ್ರಾ ಮಾಡಿಲ್ವಂತೆ ಅಲ್ಲೋಗಿ ನನಗೆ ಫೋನ್ ಮಾಡು ಮ್ಯಾನೇಜರ್ಗೆ ಹೇಳ್ತೀನಿ ಪಯ್ಯೆ ತಿರುಗಿ ತೊಡ್ಕೊಚ್ಚಿ ಈಡೇ ಇಡಿಸ್ತಾಡು ಆಯ್ನಾ నేను ಫಾಲೋ ಅಪ್ ಉಂಟೆ ಡ್ರಾ చేసుకుందులే ಮೇಡಮ್ THO ಮೇಡಮ್ ಇವರು ಆಕ್ಸಿಡೆಂಟ್ ಆಗಿದೆ ಹುಡುಗನಿಗೆ ತಲೆ ಸುತ್ತೆಲ್ಲ ಬರುತ್ತೆ ಈಗ ಹ್ಯಾಂಡಿಕ್ಯಾಪ್ ಪೆನ್ಷನ್ಗೆ ಹುಡುಗ ನೋಡಿ ಇದು ನೋಡಿ ಹೌದಾ ನೋಡಿ ಮೇಡಮ್ ಇದು ತಲೆ ಇನ್ನೋಡೋಣ ಇನ್ನೊಂದು ಕೇಳಿದ್ರು ಈಗ ಹಿಂಗಿದ್ದೆ ಅಣ್ಣ ಆಪ್ರೇಷನ್ಗೆ ಎಲ್ಲಾನು ಕೇಳ್ಕೊಂಡೆ ಅಣ್ಣ ಒಬ್ರು ನಂಗೆ ಸಪೋರ್ಟ್ ಮಾಡಲಿಲ್ಲ ಅಣ್ಣ ಈಗ ಏನಾಗ್ಬೇಕು ಪೆನ್ಷನ್ನಾ ಹ್ಞೂ ಅಣ್ಣ ಅದಾದ್ರೂ ಮಾಡಿಸಿ ಅಣ್ಣ ಸಹಾಯ ಮಾಡೋಣ ಅಲ್ಲ ಮೇಡಮ್ ಈ ಹುಡುಗನಿಗೆ ಇದೆಲ್ಲ ಆಗಿದೆ ಈಗ ನಾನು ಪೆನ್ಷನ್ ಮಾಡಿಸ್ತೀನಿ ಬಾಯ್ ಬಿಲ್ಬೇಡ ಮೇಡಮ್ ಈಗ ಯಾವತ್ತು ಅಲ್ಲಿ ಕಳಿಸ್ಬೇಕು ಆಫೀಸ್ ಹತ್ರ ಇಲ್ಲ ಪೆನ್ಷನ್ ಬರಂಗೆ ಮಾಡ್ತೀನಿ ತಲೆಗೆಡ್ಸ್ಕೊಬೇಡ ಮೇಡಮ್ಗೆ ಹೇಳಿದ್ದೀನಿ ಅಣ್ಣ ನಂಬರ್ ರಾಸ್ಕೊ ಬಾ ನಾಳೆ ಅವೆಲ್ಲ ಬಿಡು ನೀನು ತಲೆಗೆಡ್ಸ್ಕೊಬೇಡ ನೀನು ಪೆನ್ಷನ್ ಮಾಡಿಸ್ತೀನಿ ಬಾ ಏಮ್ಮ అవునా ಅಮ್ಮ ಸರ್ 1965 ಇದೆ ಆವ್ಲಪ್ಪ ಮುನಿಯಮ್ಮ ಇವ್ರು 1970 ಇದೆ ನೋಡಿ ಪೆನ್ಷನ್ ಎಲಿಜಿಬಿಲಿಟಿ ಚೆಕ್ ಮಾಡಿ ಅಕ್ಕ ఎంత వయసు పెన్షన్ చేపిస్తాను యజమానులకు వస్తుంది నీది చూద్దాం ఉండు అక్క అదే ఆవులప్పంది అవుతుంది కావచ్చా చెప్పిద్ది ఆవులప్పంది మేడం ఇವ್ರಿಗೆ అదే కై ಆಗಲ್ಲ ಈ ಸರ್ಟಿಫಿಕೇಟ್ ಕೊಡ್ಬೋದಾ అని అయ్యేదే లేదమ్మా ఇవాళ ఏమైందే అవునా ఇప్పుడు ఒక పని చెయ్యి అన్నా రేపు ఆ పిల్లోడినే అమ్మోళ్ళని ಹಾಸ್ಪಿಟ್ಲ ಸೂಪಿ ಸರ್ಟಿಫಿಕೇಟ್ ಏಮನ್ನ ಇಷ್ಟೇ ಅಕ್ಕ ಗೌರ್ಮೆಂಟ್ ಹಾಸ್ಪಿಟ್ಲ వాళ్ళు ಸರ್ಟಿಫಿಕೇಟ್ ಇಯಲ್ಲ ಎಷ್ಟು ಪರ್ಸೆಂಟೇಜ್ ಇರ್ಬೇಕು ಮೇಡಮ್ 40-45 ఉంటే నీకు పెన్షన్ వస్తుంది చూద్దాం డాక్టర్ ఏం చెప్తాడా రేపు ఒక అర్ధ గంట మన అంబులెన్స్ పోయిడ్స్ వాపస్ రా అవచ్చా ఆవులప్పంది చేపిస్తాను ಯಾವಾಗ ಮಾಡ್ತೀರಿ 2 days లేదా ఆవులప్పంది ఏదక్క వస్తుంది ఆవులప్పంది వస్తుంది అన్న అమ్మోళ్ళది పేరు రాసుకో నంబర్ రాసుకో ఫాలో సార్ పెన్షన్ ಮಾಡಿ ಮನೆ ಹತ್ರ ತಂದು ಕೊಡ್ಬೇಕು ಸರ್ ಅಣ್ಣ ಆವ್ಲಪ್ಪಂದಿ ಮುಂದಿನ ಲಿಂಕ್ ವస్తుంది ಪೆನ್ಷನ್ ನೀಗ 55 ನಿಂಗೆ ఒక 5 ಏಂಡ್ಲೆ ನಿಂಗೆ ವస్తుంది PDO ಸರ್ ಇದು ಸೈಟ್ಗಳದ್ದು ಎಷ್ಟು ಬಂದಿದೆ ಅರ್ಜಿ ಊರಿಂದ ಎಲ್ಲ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡ್ತೀವಿ ಅಕ್ಕ ನೀವು ಅಪ್ಲೈ ಸ್ಟೇಷನ್ ಅಕ್ಕ ನಮಗೆ ಡಾಕ್ಯುಮೆಂಟ್ ಕೊಟ್ಟರೆ ನೀವು PDO ಒಳಗೆ ಡಾಕ್ಯುಮೆಂಟ್ ಯಾಕ ಇವ್ರು ಸೈಟ್
ಸರ್ ಎಲ್ಲಾದ್ರೂ ನಿಯರ್ ಗುರ್ತಿಸಿದ್ದೀರಾ ಜಮೀನು ಏನಾದ್ರು ಜಾಗ ಸೈಟ್ ಕೊಡ ಎಲ್ಲಾದ್ರೂ ಇದೆಯಮ್ಮ 1.5 ಎಕರೆ ಯಾರಿಗೂ ಅಲರ್ಟ್ ಆಗಿಲ್ಲಲ್ಲ ಹೊಸದಾಗ ಎಷ್ಟಾಗುತ್ತೆ ಸೈಟ್ಗಳು ಸರ್ ಪಿ ಡಿ ಅವರೇ ಈ ಊರಲ್ಲಿ ಯಾರ್ಯಾರಿಗೆ ಸೈಟ್ ಇಲ್ವೋ ಅರ್ಜಿ ತಗೊಳ್ಳಿ ಆ 1.5 ಎಕರೆ ಐಡೆಂಟಿಫೈ ಮಾಡೋಣ ನಾಳೆ ಆ ಹುಡುಗ ಒಬ್ಬ ಅಮ್ಮ ಅವರೊಬ್ಬ 3ನೇ ಹುಡುಗ 3 ಜನ ನಾಳೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊ ಅಕ್ಕ రేపు గవర్నమెంట్ హాస్పిటల్ తక్ మన అంబులెన్సెస్ ని పంపి ఆడ సర్టిఫికేట్ ఇస్తారు వాళ్ళు సర్టిఫికేట్ ఇప్పించుకొని పెన్షన్ వాళ్ళకి ఇస్తాను ఎంతమ్మా ఓకే ఆ ಹುಡುಗಂದೊಂದು ಈ ಹುಡುಗಂದೊಂದು ఏమ్రా ఏం పేరు పిల్లండి ఏం ప్రభు రేపు పొద్దునే హాస్పిటల్ తక్ రా ఆయన ಏ ಗುಡ್ ಆರಾಮ್ಗೊಂಡು ಇದು ನನ್ನ ಸಮಸ್ಯೆ ಊರಿಗಿದೆ ಈಗ ಅದು ಮನೆಗಿದ್ದು ಹಕ್ಕುಪತ್ರ ಕೊಟ್ಟಿಲ್ಲ ಊರ್ದು ಹಕ್ಕುಪತ್ರ ಇದು 100% ಈಗ ನೋಟಿಫಿಕೇಶನ್ ಮಾಡಿ ಅವ್ರ ಯಜಮಾನ್ರ ಏನು ಸರ್ವೆ ನಂಬರಲ್ಲಿತ್ತು ಅವ್ರಿಗೆ ಏನು ಪರಿಹಾರ ಬೇಕೋ ಅದು ಮಾಡಿಸಿ ನೋಟಿಫಿಕೇಶನ್ ಮಾಡಿ ಹಕ್ಕುಪತ್ರ 20 ಮನೆಗೂ ಕೊಡಿಸ್ಬಿಡ್ತೀನಿ ಇದು ವಿದ್ಯುತ್ ಟ್ರಾನ್ಸ್ಫರ್ ಡಬ್ಬ ಹಾಕಿದ್ದಾರೆ ಅಲ್ಲಿ ನಾಯಿಗಳು ಹೋಗುತ್ತೆ ಶಾಕ್ ಕೊಡುತ್ತೆ ಸತ್ತೋಗುತ್ತೆ ಸುಮಾರು ಟೈಮ್ ಹೋದ್ರು ಹಂಗೆ ಲಾಸ್ಟ್ ಟೈಮ್ ಒಂದ್ಸತಿ ಅದು ಅಣ್ಣ KB ನಟ್ಲು ತೊಡಕ್ರ ಆ ಟ್ರಾನ್ಸ್ಫಾರ್ಮರ್ ಆಡೋದು ಪದ ಮುಖ್ಯ ರಸ್ತೆ ಡಾಂಬರ್ ಯಾವ್ದು ನೀವು ಈ ರೋಡಾ ಎಷ್ಟು ದೂರ ಇದೆ SC ಫಂಡ್ ಬಂದಿದೆ ರೈಟ್ ಊರೆಲ್ಲ ನಾಗರಾಜಣ್ಣ ಈ ನಾವು ಬಂದಿದ್ದ ರೋಡ್ ಅಲ್ಲ ಈ ರೋಡ್ ಅರ್ಧ ಕಿಲೋಮೀಟರ್ ಬರುತ್ತಂತೆ ಈಗ 3 ಕೋಟಿ ಸ್ಪೆಷಲ್ ಫಂಡ್ SCB ಅಲ್ಲಿ ಇದು ತಗೊಂಡ್ಬಿಡಿ ಹೇಳ್ತೀನಿ ರಿವೈಸ್ಡ್ ಇಡೇಮ್ ಅದೇಮ್ ಕಾಲ್ ಚೇಂಜ್ ಅಲ್ಲ ಇದು ಹೊಡಿತಾ ಇದೆ ಗ್ರೌಂಡಿಂಗ್ ಆಗ್ತಾ ಇದೆ ಸರ್ ಅಲ್ಲಿ ಮೇಲೆ KB ಅವರು ಸರ್ ಬನ್ನಿ ಈಗ ಇವ್ರು ಹೇಳ್ತಿರೋದು ತುಂಬಾ ಇದು ಸಾಯ್ತಾ ಇದಾವೆ ನಾಯಿಗಳು ಇದೆಲ್ಲ ಟಚ್ ಆಗಿ ಏನ್ ಮಾಡೋದು ಅದಕ್ಕೀಗ ಗ್ರೌಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹಾಕ್ಬೋದು ಸರ್ ಅಲ್ಲಿ ಹಾಕಕ್ಕೆ ಜಾಗ ಕೊಟ್ಟರೆ ಸ್ಟಾರ್ಟಿಂಗ್ ಅಡೇಪಿದ್ನ ತುಂಬ ಅದು ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ಓಬ್ಲೇಷನ್ ಹೇಳಿದ್ವಿ ಬಟ್ ಅಲ್ಲಿ ಹಾಕಕ್ಕೆ ಬಂದಾಗ ನಮ್ಮ ಜಾಗದಲ್ಲಿ ಹಾಕ್ಬೇಡ ಅಂತ ಯಾರು ಅಂದಿದ್ದಂಗೆ ಅದು ರೋಡ್ ಜಾಗ ಅವ್ರು ಹೇಳಿದ್ರು ಸರ್ ನಮಗೆ ಹಾಕ್ತೀವಿ ಅಂತಂದಾಗ ಅಲ್ಲಿ ಸ್ವಲ್ಪ ಅಲ್ಲಿ ರೋಡ್ ಜಾಗ ಅಲ್ಲಿ ಕಂಬ ಇದೆ ಸರಿ ಸರ್ ಶರಣಪ್ಪ ಸರ್ ಅಲ್ಲ ಇದು ಅಲ್ಲಿ ತುಂಬಾ ಮತ್ತೆ ಸಮಸ್ಯೆ ಆಗ್ಬಾರ್ದ್ರಿ ಯಾರಿಗೂ 3 ನಾಯಿ ಸತ್ತೋಗಿದೆ ಸರ್ ಗ್ರೌಂಡ್ ಆಗುತ್ತೆ ಯಾಕೆ ಹಂಗ್ ಬಿಡ್ತೀರಾ ಇಲ್ಲ ಸರ್ ಗ್ರೌಂಡಿಂಗ್ ಅದು ವಾಟರ್ ಬರ್ತಾ ಇರುತ್ತೆ ಇಲ್ಲ ಅಲ್ಲಿ ಸುಮಾರು ತೆಗೆದುಬಿಡಿ ಸುಮ್ಮನೆ ಮತ್ತೆ ಡೇಂಜರ್ ಅದು ಮೇನ್ ಪ್ರಾಬ್ಲಮ್ ಸರ್ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಐತೆ ಸರ್ ಈ ಬೀದಿಕ ಆ ಬೀದಿಕ ಕಾಲುವೆ ಇಲ್ಲ ಸರ್ ರಾಜ ಕಾಲುವೆ ನೀರೆಲ್ಲ ಜಮೀನಾಗ ಹೋಗ್ತೈತೆ పొద్దుండు ಎಲ್ಲ దగ్గరికి ಅಲ್ಲಿ ಉರ್ಕೊಂಡು ಜನ ఎవరನ್ನ దగ్గరికి పేరు ಉರ್ಕೆ ಅದು ಹೋಗ್ತಾ ಇಲ್ಲ ಸರ್ ನೀರು ಹೋಗ್ತಾ ಇಲ್ಲ ಸರ್ ಆ ಬಜಾರ್ಗೂ ಈ ಬಜಾರ್ ಯಾಕೆ ಹಂಗೆ ಪಿಡಿಯವರೇ ಇದೆಲ್ಲ ನೋಡಿ ನೀರು ಹೋಗಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಚರಂಡಿಗಳದು ಸರ್ ಸುಮಾರು ಸತಿ ಫೋಟೋ ಆಗಿದೆ ಸರ್ ರೆಸ್ಪಾನ್ಸ್ ಇಲ್ಲ ನಂಬರ್ ಇದೆ ಹಾ ಸರ್ವೆ ನಂಬರ್ ಇಲ್ಲ ನಮ್ದು ಇದ್ರೆ